ಆಕಾಶವಾಣಿ ವಿಜಯಪುರ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪಿತನಿಗೆ ನುಡಿ ನಮನ. ಗಾಂಧಿ ಚಿಂತನ ಮಾಲಿಕೆ. ಇಂದಿನ ಚಿಂತನ ನಿಡಗುಂದಿ ತಾಲೂಕಿನ ಬೇನಾಳ ಗ್ರಾಮದ ಯುವಕವಿ ನಾಗರಾಜ್ ಬಸರಕೋಡ್ ಅವರಿಂದ. ಮಹಾತ್ಮ ಗಾಂಧೀಜಿಯವರದ್ದು ತುಂಬ ಸಂಕೀರ್ಣ ವ್ಯಕ್ತಿತ್ವ. ಮೇಲ್ನೋಟಕ್ಕೆ ಕಾಣುವ ಅವರ ದೈಹಿಕ ಲಕ್ಷಣಗಳಿಗೂ ಅವರ ಆಂತರಿಕ ಮಾನಸಿಕ ದೃಢತೆಗೂ ತುಂಬ ವೈರುಧ್ಯಗಳಿದ್ದವು. ಮನೆಯ ಸಂಸ್ಕಾರ, ತಾಯಿಯ ಸತ್ಯನಿಷ್ಠೆ, ಉಪವಾಸ, ತಂದೆಯವರಿಂದ ಕಲಿತ ನೈತಿಕ ಸ್ಥೈರ್ಯಗಳು ಗಾಂಧೀಜಿಯವರನ್ನು ನ್ಯಾಯ, ನಿಷ್ಠೆ, ಸತ್ಯದೆಡೆಗಿನ ದಾರಿಯಲ್ಲಿ ವಜ್ರಮನಸ್ಸಿಯಾಗಿ ರೂಪಿಸಿತು. ಸಣಕಲು ದೇಹದೊಳಗಿನ ಈ ಅದಮ್ಯ ಚೇತನವು ತನ್ನ ಸತ್ಯಾಗ್ರಹ, ಅಹಿಂಸೆ, ಉಪವಾಸಗಳಂಥ ಅಸ್ತ್ರಗಳಿಂದ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಿದ್ರೆಗೆಡಿಸಿದ್ದು ಮಾತ್ರವಲ್ಲ, ವಿಧಿ ಇಲ್ಲದೆ ಭಾರತದಿಂದ ಕಾಲ್ಕೀಳುವಂತೆ ಮಾಡಿದ್ದು ಸಣ್ಣ ಸಂಗತಿಯಂತೂ ಅಲ್ಲ. ಅದು ಆಗ ತಾನೇ ಗಾಂಧೀಜಿ ಬ್ಯಾರಿಸ್ಟರ್ ಪದವಿ ಮುಗಿಸಿದ ದಿನಗಳು. ಗಾಂಧೀಜಿಯವರನ್ನು ಬ್ಯಾರಿಸ್ಟರ್ ಪದವಿ ಓದಿಸಲೆಂದು ಇಂಗ್ಲೆಂಡಿಗೆ ಕಳುಹಿಸಿದ್ದ ಹಿರಿಯಣ್ಣ ಲಕ್ಷ್ಮೀದಾಸರಿಗೆ ಇವರ ವೃತ್ತಿ ಜೀವನದ ಬಗ್ಗೆ ಅಪಾರ ಕನಸುಗಳಿದ್ದವು. ರಾಜಕೋಟದಲ್ಲಿ ವಕೀಲ ವೃತ್ತಿ ನಡೆಸಿದರೆ ಜೀವನ ಕಷ್ಟವೆಂದರಿತ ಅವರು ಗಾಂಧೀಜಿಯವರನ್ನು ಮುಂಬೈ ಹೈಕೋರ್ಟಿನಲ್ಲಿ ವಕೀಲ ವೃತ್ತಿಗಾಗಿ ಕಳುಹಿಸುತ್ತಾರೆ. ಅಲ್ಲಿ ಗಾಂಧೀಜಿ ಮನಸ್ಸು ಮಾಡಿದ್ದರೆ ದಲ್ಲಾಳಿಗಳ ಮೂಲಕ ದೊಡ್ಡ ದೊಡ್ಡ ಕೇಸುಗಳನ್ನು ಪಡೆದು ತಿಂಗಳಿಗೆ ಸಾವಿರಾರು ರೂಪಾಯಿಗಳನ್ನು ಸಂಪಾದಿಸಬಹುದಾದ ಅವಕಾಶಗಳಿದ್ದವು. ಇದು ಗಾಂಧೀಜಿಗೆ ಒಗ್ಗದ ಜಾಯಮಾನ. ಹೀಗಾಗಿ ಅವರು ಸಂಪಾದನೆ ಇಲ್ಲದೆ ಸೊರಗುತ್ತಾರೆ. ಅದೊಂದು ಬಾರಿ ಪೋರಬಂದರಿನ ಪ್ರತಿಷ್ಠಿತ ಮೆಮನ್ ಎಂಬ ಸಂಸ್ಥೆಯಿಂದ ಗಾಂಧೀಜಿಯವರ ಅಣ್ಣನವರಿಗೆ ಪತ್ರವೊಂದು ಬರುತ್ತದೆ. ದಕ್ಷಿಣ ಆಫ್ರಿಕಾದಲ್ಲಿ ವ್ಯವಹಾರವುಳ್ಳ ಆ ಸಂಸ್ಥೆಯ ಹಿರಿಯ ವಕೀಲರಿಗೆ ಸಹಾಯಕರಾಗಿ ವಕೀಲಿ ವೃತ್ತಿ ಮಾಡಲು ಯುವ ವಕೀಲರೊಬ್ಬರ ಅಗತ್ಯವಿತ್ತಾಗಿ ಗಾಂಧೀಜಿಯವರನ್ನು ಕಳುಹಿಸಿದಲ್ಲಿ ಖರ್ಚು ಕಳೆದು 105 ಪೌಂಡ್ ಸಂಭಾವನೆ ಕೊಡುವುದಾಗಿ ಪತ್ರದಲ್ಲಿ ತಿಳಿಸಲಾಗಿರುತ್ತದೆ. 24ರ ಹರೆಯದ ಗಾಂಧೀಜಿಗೆ ಇದೊಂದು ಹೊಸ ಅವಕಾಶದ ಬಾಗಿಲು ತೆರೆದಂತಾಗಿ ಮರು ಮಾತಿಲ್ಲದೆ ದಕ್ಷಿಣ ಆಫ್ರಿಕಾಕ್ಕೆ ಹೊರಟು ನಿಲ್ಲುತ್ತಾರೆ. ಮೊದಲ ದಿನವೇ ನ್ಯಾಯಾಲಯದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತದೆ. ಮೆಮನ್ ಸಂಸ್ಥೆಯ ಒಡೆಯ ಅಬ್ದುಲ್ಲಾ ಸೇಠರ ಜೊತೆ ನ್ಯಾಯಾಲಯಕ್ಕೆ ಹೋದ ಗಾಂಧೀಜಿ ಸಂಸ್ಥೆಯ ಪರವಾಗಿ ಈಗಾಗಲೇ ವಾದ ಮಾಡುತ್ತಿದ್ದ ಹಿರಿಯ ವಕೀಲರ ಪಕ್ಕದಲ್ಲಿ ಕುಳಿತು ಯೋಚನೆಯಲ್ಲಿ ಮಗ್ನರಾಗಿರುತ್ತಾರೆ. ನ್ಯಾಯಾಧೀಶರ ಪ್ರವೇಶವಾಗುತ್ತಿದ್ದಂತೆ ವಾಡಿಕೆಯಂತೆ ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಎತ್ತರದ ಪೀಠದಲ್ಲಿ ಕುಳಿತು ಸುತ್ತ ಕಣ್ಣಾಡಿಸಿದ ನ್ಯಾಯಾಧೀಶರಿಗೆ ಗಾಂಧೀಜಿ ಧರಿಸಿದ ಮುಂಡಾಸು ಕಣ್ಣು ಕುಕ್ಕುತ್ತದೆ, ಕಣ್ಣು ಕೆಂಪಗಾಗುತ್ತವೆ. ಗಾಂಧೀಜಿಯವರತ್ತ ನೆಟ್ಟ ಅವರ ನೋಟದಲ್ಲಿ ಅವರು ಧರಿಸಿದ ಮುಂಡಾಸಿನ ಕುರಿತಂತೆ, ಅವರನ್ನು ಒಳಗೆ ಬಿಟ್ಟ ಕುರಿತಂತೆ 100 ಪ್ರಶ್ನೆಗಳು ಭುಗಿಲೇಳತೊಡಗುತ್ತವೆ. ಇತ್ತ ನ್ಯಾಯಾಧೀಶರ ಕೋಪದ ನೋಟದಿಂದ ಅಬ್ದುಲ್ಲಾ ಸೇಠರಿಗೆ ದಿಗಿಲಾಗುತ್ತದೆ. ನ್ಯಾಯಾಧೀಶರನ್ನೇ ಎದುರು ಹಾಕಿಕೊಂಡಲ್ಲಿ ಕೇಸು ಗೆಲ್ಲುವ ಬಗೆ ಹೇಗೆಂಬ ಚಿಂತೆ ಅವರಿಗೆ. ತುಂಬ ಹೊತ್ತು ಗಾಂಧೀಜಿಯ ಮುಂಡಾಸನ್ನು ತದೇಕ ಚಿತ್ತ ನೋಡಿದ ನ್ಯಾಯಾಧೀಶರು ತಮ್ಮ ಕೈ ಸನ್ನೆಯಿಂದ ತಲೆಯ ಮೇಲಿನ ಮುಂಡಾಸನ್ನು ತೆಗೆದು ಮೇಜಿನ ಮೇಲೆ ಇರಿಸುವಂತೆ ಗಾಂಧೀಜಿಗೆ ಸೂಚಿಸುತ್ತಾರೆ. ತಾತ್ಸಾರ ತುಂಬಿದ ಈ ಸನ್ನೆ ಗಾಂಧೀಜಿಗೆ ಅರ್ಥವೂ ಆಗುತ್ತದೆ. ಆದರೆ ಆ ಸೂಚನೆ ತನಗಲ್ಲ ಎಂಬಂತೆ ಗಾಂಧೀಜಿ ನಿರ್ಲಿಪ್ತವಾಗಿ ಕುಳಿತೇ ಇರುತ್ತಾರೆ. ಸೂಚನೆ ಅರ್ಥವಾಗಿದ್ದು ಅರ್ಥವಾಗದವನಂತೆ ನಟಿಸುತ್ತಿದ್ದ ಗಾಂಧೀಜಿ ಮೇಲೆ ಕೋಪ ಉಕ್ಕುಕ್ಕಿ ಬರುತ್ತಿದ್ದರೂ ತೋರ್ಪಡಿಸಿಕೊಳ್ಳದ ನ್ಯಾಯಾಧೀಶರು ತಮ್ಮ ತಲೆಗೆ ಕಟ್ಟಿದ ಆ ಉರುಟು ಬಟ್ಟೆಯನ್ನು ತೆಗೆದು ಇರಿಸಬೇಕೆಂಬುದು ನಮ್ಮ ಅಪೇಕ್ಷೆಯಾಗಿದೆ ಎಂದು ವ್ಯಂಗ್ಯವಾಗಿ ನುಡಿಯುತ್ತಾರೆ. ಆತ್ಮಾಭಿಮಾನ ಜಾಗೃತಿಗೊಂಡ ಗಾಂಧೀಜಿ ತಕ್ಷಣವೇ ಎದ್ದು ನಿಂತು, ಮಹನೀಯರಲ್ಲಿ ನನ್ನೊಂದು ಅರಿಕೆ. ಭಾರತದ ಹಿಂದೂ ಕುಟುಂಬದಲ್ಲಿ ಜನಿಸಿದ ನಾನು ನನ್ನ ಜಾತಿಯ ಸಂಪ್ರದಾಯದಂತೆ ತಲೆಗೆ ಮುಂಡಾಸು ಧರಿಸುವ ಹಕ್ಕನ್ನು ಹುಟ್ಟಿನಿಂದ ಪಡೆದುಕೊಂಡಿದ್ದೇನೆ. ಹೀಗೆ ನನ್ನ ಹಕ್ಕಿನ ತಲೆಗೆ ವಸ್ತ್ರವನ್ನು ಧರಿಸುವುದು ಘನ ನ್ಯಾಯಾಲಯದಲ್ಲಿ ಅಪರಾಧವೇನೂ ಅಲ್ಲವೆಂದು ನಾನು ಭಾವಿಸುತ್ತೇನೆ. ಹೇಗೆ ಇಲ್ಲಿ ನೆರೆದಿರುವ ಮಹನೀಯರಲ್ಲಿ ಕೆಲವರು ಬ್ರಿಟಿಷ್ ಸಂಪ್ರದಾಯದಂತೆ ಹ್ಯಾಟ್ ಧರಿಸಿರುವರೋ, ಮುಸ್ಲಿಮರು ತಮ್ಮ ಸಂಪ್ರದಾಯದ ಉಡುಪು ಧರಿಸಿರುವರೋ, ಅಂತೆಯೇ ನಾನು ಎಂದು ತಿಳಿಯಪಡಿಸುತ್ತೇನೆ ಎಂದು ನಿವೇದಿಸಿಕೊಳ್ಳುತ್ತಾರೆ. ಗಾಂಧೀಜಿಯವರ ನಿವೇದನೆಯ ಈ ಪರಿಗೆ ಈ ನ್ಯಾಯಯುತ
ಪ್ರತಿಪಾದನೆಗೆ ನ್ಯಾಯಾಧೀಶರು ತಬ್ಬಿಬ್ಬಾಗುತ್ತಾರೆ. ವಿಚಲಿತರಾದ ನ್ಯಾಯಾಧೀಶರು ಇದು ನನ್ನ ಆದೇಶ ಎಂದು ಗುಡುಗುತ್ತಾರೆ. ಘನವೆತ್ತ ನ್ಯಾಯಾಧೀಶರು ದಯವಿಟ್ಟು ಕ್ಷಮಿಸಬೇಕು. ತಮ್ಮ ಈ ಆದೇಶವನ್ನು ತಮ್ಮ ವೈಯಕ್ತಿಕ ಬಯಕೆ ಎಂದು ತಿರಸ್ಕರಿಸಲೋ ಅಥವಾ ನ್ಯಾಯಾಲಯದ ಆದೇಶವೆಂದು ಪರಿಗಣಿಸಲೋ ಎಂದು ಗಾಂಧೀಜಿ ಮರುಸವಾಲು ಎಸೆಯುತ್ತಾರೆ. ಇಕ್ಕಟ್ಟಿಗೆ ಸಿಲುಕಿದ ನ್ಯಾಯಾಧೀಶರು ತಡಬಡಾಯಿಸುತ್ತಾ, ನ್ಯಾಯಪೀಠದಲ್ಲಿ ಕುಳಿತವರ ಆದೇಶ ಉಲ್ಲಂಘನೆ ಮಾಡುವುದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವಾಗುತ್ತದೆ ಎಂಬ ಅರಿವು ನಿಮಗೆ ಇದೆ ಎಂದು ಭಾವಿಸುತ್ತೇನೆ ಎಂದು ಹತಾಶರಾಗಿ ನುಡಿಯುತ್ತಾರೆ. ತುಸು ಗೆಲುವಾದಂತೆ ಕಂಡ ಗಾಂಧೀಜಿ ತಕ್ಷಣಕ್ಕೆ ಬಾಲ್ಯದಲ್ಲಿ ತಮ್ಮ ತಂದೆಯವರು ಹೇಳಿದ ಹೋರಾಟದಲ್ಲಿ ಒಂದು ಹೆಜ್ಜೆ ಹಿಂದಿಡುವುದು ಸೋಲಿನ ಲಕ್ಷಣವೆಂದು ತಿಳಿಯಬೇಕಾದ್ದಿಲ್ಲ, ಅದು ಮುಂದೆ 2 ಹೆಜ್ಜೆ ಇಡಲು ಬೇಕಾದ ತಂತ್ರವೆಂದೇ ತಿಳಿಯಬೇಕು ಎಂಬ ಮಾತು ನೆನಪಿಗೆ ಬರುತ್ತದೆ. ಗೆಲುವಿನ ಮೊದಲ ಮೆಟ್ಟಿಲು ಏರಿದ ಸಂತಸ ಕಂಡ ಗಾಂಧೀಜಿ ಕುಳಿತಲ್ಲಿಂದ ಎದ್ದು ನ್ಯಾಯಾಲಯಕ್ಕೆ ಸಂಪ್ರದಾಯದಂತೆ ವಂದಿಸಿ ಎದೆಯುಬ್ಬಿಸಿ ನ್ಯಾಯಾಲಯದಿಂದ ಹೊರ ನಡೆಯುತ್ತಾರೆ. ಇದು ಗಾಂಧೀಜಿಯ ತಾಕತ್ತು. ಹಗ್ಗವೊಂದನ್ನು ಬಲವಾಗಿ ಎಳೆದ ಗಾಂಧಿ ಇನ್ನೇನು ಹಗ್ಗ ತುಂಡಾಗಲಿದೆ ಎನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅದನ್ನು ಹಿಡಿದವನತ್ತಲೇ ಬಿಟ್ಟುಕೊಟ್ಟು ಎದುರಾಳಿ ಮುಗ್ಗರಿಸಿ ಬೀಳುವ ಚಾಣಾಕ್ಷ ನಡೆಯನ್ನು ಗಾಂಧೀಜಿ ಪ್ರದರ್ಶಿಸುತ್ತಾರೆ. ಇದೆಲ್ಲವನ್ನು ಕಂಡ ಅಬ್ದುಲ್ ಸೇಠರಿಗೆ ಈ ಕಡ್ಡಿ ಪೈಲ್ವಾನಂತಿರುವ ಈ ಹುಡುಗ ಘಟಾನುಘಟಿ ಪೈಲ್ವಾನರನ್ನು ಚಿತ್ತು ಮಾಡಬಲ್ಲ ಎಂಬ ಸಂಗತಿ ಖಾತರಿಯಾಗಿ ಹೋಗುತ್ತದೆ. ನ್ಯಾಯಾಲಯದ ಆವರಣದಿಂದ ಹೊರಬಂದವರೇ ಗಾಂಧೀಜಿ ತಮಗಾದ ಅನ್ಯಾಯವನ್ನು ಪತ್ರಿಕೆಗಳಿಗೆ ಬರೆದು ತಿಳಿಸುತ್ತಾರೆ. ಗಾಂಧೀಜಿಯ ಈ ಮುಂಡಾಸು ಪ್ರಕರಣವು ಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿ ಪರ ವಿರೋಧದ ಚರ್ಚೆಗೆ ಒಳಪಟ್ಟು ಗಾಂಧೀಜಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಚಾರ ದೊರಕಿಬಿಡುತ್ತದೆ. ಇದು ಮುಂದಿನ ವರ್ಣಭೇದ ನೀತಿಯ ವಿರುದ್ಧದ ಅವರ ಹೆಜ್ಜೆಗಳಿಗೆ ಮುನ್ನುಡಿಯಾಗುತ್ತದೆ. ಇದುವರೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಿಡಗುಂದಿ ತಾಲೂಕಿನ ಬೇನಾಳ ಗ್ರಾಮದ ಯುವ ಕವಿ ನಾಗರಾಜ್ ಬಸರಕೋಡ್ ಅವರಿಂದ ರಾಷ್ಟ್ರಪಿತನಿಗೆ ನುಡಿ ನಮನ ಕೇಳಿದಿರಿ. ಸಂಕಲನ ಕಿರಣ್ ಕುಮಾರ್ ಶೇಖ್ದಾರ್. ಪ್ರಸ್ತುತಿ ನೀಲೇಶ್ ಬೇನಾಳ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.